ಕಳೆದ ತಿಂಗಳಷ್ಟೇ ಉದ್ಘಾಟನೆ ಆಗಿದ್ದಂಥ ಬೆಂಗಳೂರಿನ ಹೋಟೆಲ್ ಒಂದು ಬೆಂಕಿಯ ಕೆನ್ನಾಲಿಗೆಗೆ ಧಗಧಗನೆ ಹೊತ್ತಿ ಉರಿದಿದೆ. ಬನಶಂಕರಿಯ 6ನೇ ಹಂತದ ಶುದ್ಧ ತಿಂಡಿ ಹೋಟೆಲ್ನಲ್ಲಿ ಈ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ. ನೈಸ್ ರೋಡ್ನ ಜಂಕ್ಷನ್ ಬಳಿಯ ಈ ಒಂದು ಹೋಟೆಲ್ನಲ್ಲಿ ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಹೋಟೆಲ್ ಧಗಧಗಿಸಿದೆ. ಕಳೆದ ತಿಂಗಳಲ್ಲಷ್ಟೇ ಈ ಹೋಟೆಲ್ ಉದ್ಘಾಟನೆ ಆಗಿತ್ತು, ಶುದ್ಧ ತಿಂಡಿ ಅನ್ನುವಂಥ ಹೋಟೆಲ್. ಸೊ ಈಗ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಿರುವಂಥ ಶಂಕೆ ಏನು ಅಂತಂದರೆ, ಶಾರ್ಟ್ ಸರ್ಕ್ಯೂಟ್ನಿಂದ ಈ ಅಗ್ನಿ ಅವಘಡ ಸಂಭವಿಸಿದೆ ಅನ್ನುವಂಥ ಶಂಕೆಯನ್ನು ಈಗ ವ್ಯಕ್ತಪಡಿಸಲಾಗ್ತಾ ಇದೆ. ನೋಡುತ್ತಲೇ ಅಗ್ನಿಯ ಜ್ವಾಲೆಗೆ ಸಂಪೂರ್ಣ ಹೋಟೆಲ್ ಸುಟ್ಟು ಭಸ್ಮವಾಗಿದೆ. ಆ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ, ಯಾವ ರೀತಿಯಾಗಿ ಬೆಂಕಿಯ ಕೆನ್ನಾಲಿಗೆಗೆ ಆ ಹೋಟೆಲ್ ನಲಗಿ ಹೋಗಿದೆ ಅಂತ. ಆ ರೂಫ್ ಟಾಪ್ ಏನಿದೆ ಕಂಪ್ಲೀಟ್ ಆಗಿ ಅದೇ ಬೆಂಕಿಗೆ ಆಹುತಿಯಾಗಿರುವಂಥದ್ದು. ಆ ಎಂಟೈರ್ ಹೋಟೆಲ್, ಕಳೆದ ತಿಂಗಳಷ್ಟೇ ಉದ್ಘಾಟನೆ ಆಗಿದ್ದಂಥ ಹೋಟೆಲ್ ಈಗ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಭಸ್ಮವಾಗಿದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಭರತ್ ಕೃಷ್ಣಪ್ಪ. ಈಗ ಫೋನ್ ಮುಖಾಂತರ ಜಾಯ್ನ್ ಆಗಿದ್ದಾರೆ. ಭರತ್, ಈಗ ಪರಿಸ್ಥಿತಿ ಯಾವ ಥರ ಇದೆ? ತಹಬದಿಗೆ ತಂದಿದ್ದಾರಾ ಬೆಂಕಿಯ ಕೆನ್ನಾಲಿಗೆಯನ್ನು? ಜೊತೆಗೆ ಅಲ್ಲಿ ಒಳಗಡೆ ಇದ್ದಂಥ ಸಿಬ್ಬಂದಿ, ಗ್ರಾಹಕರ ಒಂದು ಮಾಹಿತಿ ಲಭ್ಯವಾಗ್ತಿದೆ ಏನಾದರೂ? ರಾಹುಲ್, ಅಂದ್ರೆ ಕಳೆದ ಒಂದು ತಿಂಗಳಷ್ಟೇ ಶುದ್ಧ ತಿಂಡಿ ಅನ್ನೋ ಒಂದು ಹೋಟೆಲ್ ಈಗ ಲಾಂಚ್ ಆಗಿತ್ತು. ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡಿದ್ರು, ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ ಕೂಡ ಮಾಡಿದ್ರು. ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಈ ಹೋಟೆಲ್ಗೆ ಹೋಗಿ ಬಂದಿದ್ರು. ಆದ್ರೆ ಇವತ್ತು ದಿಢೀರ್ ಅಂತ ಹೇಳಿ ಒಂದು ಶಾರ್ಟ್ ಇದನ್ನೊಂದು ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇಡೀ ಹೋಟೆಲ್ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ದಗದಗ ಅಂತ. ಅಂದ್ರೆ ಒಂದ್ ಕಡೆ ಬಿಸಿಲಿನ ಬೇಗೆ ಜಾಸ್ತಿ ಇದೆ, ಜೊತೆಗೆ ಇನ್ನೊಂದು ಶಾರ್ಟ್ ಸರ್ಕ್ಯೂಟ್ ಆಗಿರುವಂತ ಕಾರಣ ಇಡೀ ಕಂಪ್ಲೀಟ್ ಒಂದ್ ರೀತಿಯಲ್ಲಿ ಕೆಲವೇ ನಿಮಿಷಗಳಲ್ಲಿ ಆ ಟಾಪ್ ಪೂರ್ತಿ ಏನಿತ್ತು ಅದೆಲ್ಲವೂ ಕೂಡ ಭಸ್ಮ ಆಗಿರುವಂತಹ ಒಂದು ದೃಶ್ಯ ಕೂಡ ಈಗ ಲಭ್ಯವಾಗ್ತಿರುವಂತದ್ದು. ಸದ್ಯದ ಮಾಹಿತಿ ಪ್ರಕಾರ ಯಾವುದೇ ರೀತಿಯಾದ ಒಂದು ಪ್ರಾಣಾಪಾಯ ಕೂಡ ಅಲ್ಲಿ ಸಂಭವಿಸಿಲ್ಲ ಅಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸ್ಥಳಕ್ಕಿನ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ, ಜೊತೆಗೆ ಅಗ್ನಿಶಾಮಕ ದಳದವರು ಕೂಡ ಭೇಟಿ ಕೊಟ್ಟು ಅಲ್ಲಿ ಬೆಂಕಿಯನ್ನ ನಂದಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಬಹುತೇಕ ಬೆಂಕಿಯನ್ನ ನಂದಿಸುವಂತಹ ಕೆಲಸ ಆಗಿದೆ. ಆದ್ರೆ ಶಾರ್ಟ್ ಸರ್ಕ್ಯೂಟ್ಗೆ ಏನ್ ಕಾರಣ ಆಯಿತು, ಯಾವ ಒಂದು ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಯಿತು, ಇಲ್ಲಿ ಬೆಂಕಿಯ ಅವಘಡ ಯಾವ ಕಾರಣಕ್ಕೆ ಆಯಿತು ಅನ್ನೋದ್ರ ಬಗ್ಗೆ ಈಗ ಅಲ್ಲಿ ಅಗ್ನಿಶಾಮಕ ದಳದ ಅಧಿಕಾರಿಗಳು ಜೊತೆಗೆ ಪೊಲೀಸ್ ಸಿಬ್ಬಂದಿ ಸೇರಿ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರುವಂತದ್ದು. ಸದ್ಯದ ಮಾಹಿತಿಯ ಪ್ರಕಾರ ತುಂಬಾ ಗಂಭೀರವಾದ ಒಂದು ಅಪಾಯ ಆ ರೀತಿಯಾಗಿ ಯಾವುದು ಕೂಡ ಸಂಭವಿಸಿಲ್ಲ. ಅದರಲ್ಲಿ ಒಂದ್ ಕಡೆ ಭಾರಿ ದೊಡ್ಡ ಪ್ರಮಾಣದ ಒಂದು ನಷ್ಟ ಅನುಭವಿಸ್ತಾ ಇದ್ದಾರೆ ಹೋಟೆಲ್ ಮಾಲೀಕರು ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗ್ತದೆ. ಯಾಕಂತ ಹೇಳಿದ್ರೆ ಕಳೆದ ತಿಂಗಳಷ್ಟೇ ಲಾಂಚ್ ಮಾಡಿದ್ರು, ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹೋಟೆಲ್ ವಿನ್ಯಾಸವನ್ನು ಕೂಡ ಮಾಡಿದ್ರು. ಸಾಕಷ್ಟು ವಿಭಿನ್ನವಾಗಿ ಹೋಟೆಲ್ನ ವಿನ್ಯಾಸ ಮಾಡಿ ಸಾಕಷ್ಟು ಖರ್ಚನ್ನು ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಕೇವಲ ಒಂದು ತಿಂಗಳ ಅಂತರದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾದ ಒಂದು ನಷ್ಟ ಈಗ ಅನುಭವಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಆ ಸಿಚುವೇಶನ್ ಅನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಅಂದ್ರೆ ಬೆಂಕಿ ನಂದಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಹೆಚ್ಚಿನ ಒಂದು ತನಿಖೆ ಜೊತೆಗೆ ಬೇರೆ ಏನಾದ್ರೂ ಅಪಾಯ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ಮಾಹಿತಿಯನ್ನ ತಗೊಳ್ತಾ ಇದ್ದಾರೆ. ರಾಹುಲ್. ರೈಟ್ ಭರತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.